ಒಬ್ಬ ಭಿಕ್ಷುಕ 40 ಕೋಟಿಯ ಒಡೆಯಾಗಿದ್ದ ಕಥೆಯನ್ನು ಹೇಳ್ತೀವಿ. ಭಾರತ ಪ್ರತಿಭಾವಂತರ ನಾಡು. ಇಲ್ಲಿ ಹುಟ್ಟಿದವರಿಗೆ ಕಲೆ ಇದ್ದೇ ಇರುತ್ತೆ. ಭಿಕ್ಷುಕನಾಗಿದ್ದವನು ಇವತ್ತು 40 ಕೋಟಿ ಕಂಪನಿಯ ಮಾಲೀಕನಾಗಿದ್ದು ಹೇಗೆ ಆ ರೋಚಕ ಕಥೆಯನ್ನು ಹೇಳ್ತೀವಿ. ಭಿಕ್ಷುಕನಾಗಿದ್ದವನು 40 ಕೋಟಿ ಕಂಪನಿಯ ಮಾಲೀಕನಾಗಿದ್ದು ಹೇಗೆ? ಬೆಂಗಳೂರಿನ ಭಿಕ್ಷುಕ ಈಗ ಪ್ರವಾಸಿ ಕ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾಲೀಕ. ಕಡು ಬಡತನದಲ್ಲಿ ಹುಟ್ಟಿ ಟಾಪ್ ಟ್ಯಾಕ್ಸಿ ಕಂಪನಿ ಕಟ್ಟಿದವರ ರೋಚಕ ಕಥೆ ಇದು. ಅವರು ಬೆಳೆದು ಬಂದ ದಾರಿಯೇ ಸ್ಫೂರ್ತಿದಾಯಕ. ಅಂದು ಭಿಕ್ಷುಕನಾಗಿದ್ದವನು ಇಂದು 40 ಕೋಟಿ ಒಡೆಯ. ಒಂದು ತುತ್ತು ಅನ್ನಕ್ಕಾಗಿಯೂ ಕೂಡ ಅಲದಾಡ್ತಾ ಇದ್ದಂತಹ ವ್ಯಕ್ತಿ ಅವರು. ಭಾರತ ಪ್ರತಿಭಾವಂತರ ನಾಡು. ಇಲ್ಲಿ ಹುಟ್ಟಿದವರಿಗೆ ಕಲೆ ಇದ್ದೇ ಇರುತ್ತೆ. ಕಲೆ ಯಾರಪ್ಪನ ಸೊತ್ತು ಅಲ್ಲ. ಭಿಕ್ಷುಕನಾಗಿದ್ದವನು ಇಂದು 40 ಕೋಟಿ ಕಂಪನಿಯ ಮಾಲೀಕನಾಗಿದ್ದೇ ರಣರೋಚಕ. ಬೆಂಗಳೂರಿನ ಭಿಕ್ಷುಕ ಈಗ ಪ್ರವಾಸಿ ಕ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕ. ಇದು ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಕಥೆ. ಇದು ನಾವು ತೋರಿಸ್ತಾ ಇದ್ದೀವಿ ನೋಡಿ. ಇವರು ಈಗ ಒಂದು ಕಾಲದಲ್ಲಿ ಭಿಕ್ಷುಕರಾಗಿದ್ದವರು ತನಗೆ ಬದುಕಬೇಕು ಅನ್ನೋ ಛಲ, ಹೋರಾಡಲೇಬೇಕು ಜೀವನದಲ್ಲಿ ಎನ್ನುವಂತಹ ಒಂದು ಅಚಲ. ಬೆಂಗಳೂರಿನ ಈ ಉದ್ಯಮಿ ಬಾಲ್ಯದಲ್ಲಿ ತನ್ನ ತಂದೆಯೊಂದಿಗೆ ಭಿಕ್ಷೆ ಬೇಡುತ್ತಿದ್ರಂತೆ. ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಮನೆ ಕೆಲಸಗಾರನಾಗಿ ಕೆಲಸ ಮಾಡ್ತಿದ್ದವರು. ಕಷ್ಟಪಟ್ಟು ದುಡಿದ್ರೆ ಏನು ಬೇಕಾದರೂ ಮಾಡಬಹುದು ಎನ್ನುವ ಉದ್ಯಮಿಯ ಕಥೆ ಇದು. ನಿಜಕ್ಕೂ ಕೂಡ ಎಲ್ರಿಗೂ ಪ್ರೇರಣೆ. 20ನೇ ವಯಸ್ಸಿನಲ್ಲಿ ಮದುವೆ, ನಂತರ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿದ್ರು. ಅವರು ಬೇರೆ ಯಾರೂ ಅಲ್ಲ, ಪ್ರವಾಸಿ ಕ್ಯಾಬ್ಸ್ನ ಮಾಲೀಕ ರೇಣುಕಾ ಆರಾಧ್ಯ. ಈಗ ಅವರು ಸಾವಿರಾರು ಕಾರುಗಳ ಸರದಾರ, 40 ಕೋಟಿ ಮೌಲ್ಯದ ಒಡೆಯ. ಬೆಂಗಳೂರಿನ ಈ ಉದ್ಯಮಿ ಬಾಲ್ಯದಲ್ಲಿ ತನ್ನ ತಂದೆಯೊಂದಿಗೆ ಭಿಕ್ಷೆ ಬೇಡುತ್ತಿದ್ರು. ಅದಾದ ನಂತರ ಸೆಕ್ಯೂರಿಟಿ ಗಾರ್ಡ್ ಆಗಿಯೂ ಕೂಡ ಕೆಲಸ ಮಾಡಿದ್ರು. ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಮನೆ ಕೆಲಸಗಾರನಾಗಿ ಕೆಲಸ ಮಾಡ್ತಿದ್ರು. ಕಷ್ಟಪಟ್ಟು ದುಡಿದ್ರೆ ಏನು ಬೇಕಾದರೂ ಮಾಡಬಹುದು ಎನ್ನುವುದಕ್ಕೆ ಈ ಉದ್ಯಮಿಯೇ ಜೀವಂತ ನಿದರ್ಶನ. ಈಗ ಸಾಕಷ್ಟು ಜನ ಬೇರೆ ಬೇರೆ ಕೆಟ್ಟ ದಾರಿಗಳನ್ನು ಹಿಡಿತಾರೆ. ಕಳ್ಳತನ ಮಾಡ್ತಾರೆ, ರಾಬ್ರಿ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಹೀಗೆಲ್ಲ ಮಾಡಿ ಬದುಕಬೇಕು ಅಂತ ಹೇಳಿ ಕೆಲವರು ಕೆಟ್ಟ ಮಾರ್ಗಗಳನ್ನು ಹಿಡಿತಾರೆ. ಆದರೆ ನೋಡಿ, ಕಷ್ಟಪಟ್ಟು ದುಡಿದ್ರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಜೀವಂತ ನಿದರ್ಶನ. ಕಾರುಗಳಲ್ಲಿ ಶವಗಳನ್ನು ಸಾಗಿಸುವ ಕೆಲಸವನ್ನು ಕೂಡ ಮಾಡಿದ್ರಂತೆ. ಜೀವನದ ಉದ್ದಕ್ಕೂ ಅವರು ಪ್ರಚಂಡ ಬಡತನ ಮತ್ತು ಹಸಿವನ್ನು ಕಂಡವರು. ಸವಾಲುಗಳ ಪರ್ವತವನ್ನು ಎದುರಿಸಿ ವಿಜೇತರಾಗಿ ಹೊರಹೊಮ್ಮಿದವರು ಅವರೇ. ಧೂಳಿನಿಂದ ಎದ್ದು ಮಿನುಗುವ ಸಾಮ್ರಾಜ್ಯವನ್ನೇ ಸೃಷ್ಟಿಸಿದ ರೇಣುಕಾ ಆರಾಧ್ಯ. ಇಂದು ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಇವರ ಪ್ರಚಾರವನ್ನು ಬಯಸ್ತಾ ಇದೆ. ಕಡು ಬಡತನದಲ್ಲಿ ಬದುಕಿ ಅಮೆಜಾನ್ ಇಂಡಿಯಾ ತನ್ನ ಪ್ರಚಾರಕ್ಕಾಗಿ ರೇಣುಕಾ ಕಂಪನಿಯನ್ನು ಆಯ್ಕೆ ಮಾಡಿದೆ. ನೋಡಿ ಎಷ್ಟು ದೊಡ್ಡ ಪ್ರೇರಣೆ ಇದು. ಅಂದಿನ ಭಿಕ್ಷುಕ ಇಂದು ರಾಜನಾಗಿದ್ದಾನೆ. ಈ ರೋಚಕ ಕಥೆ ಇದು ಫ್ರೀಡಮ್ ಟಿವಿಯಲ್ಲಿ ಮಾತ್ರ. ಕಾರುಗಳಲ್ಲಿ ಶವಗಳನ್ನು ಸಾಗಿಸುವ ಕೆಲಸವನ್ನು ಕೂಡ ರೇಣುಕಾ ನಿರ್ವಹಿಸಿದ್ರು. ಕಿತ್ತು ತಿನ್ನೋ ಬಡತನ ರೀ. ಕಷ್ಟಪಡಬೇಕು, ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು. ತಂದೆ ಜೊತೆ ಭಿಕ್ಷೆ ಬೇಡ್ತಾ ಇದ್ದವರು. ಒಂದು ತುತ್ತು ಅನ್ನಕ್ಕಾಗಿಯೂ ಕೂಡ ಪರದಾಡಿದಂಥ ಜೀವ. ಆದರೆ ಇವತ್ತು ಸಾವಿರಾರು ಜನರಿಗೆ ಕೆಲಸ ಕೊಟ್ಟಂತಹ ಮಾಲೀಕರಾಗಿದ್ದಾರೆ. ಒಂದು ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೂ ಕೂಡ ಹಣ ಇಲ್ಲ, ಪುಸ್ತಕ ತೆಗೆದುಕೊಳ್ಳೋದಕ್ಕೂ ಕೂಡ ಹಣ ಇಲ್ಲ. ಅಂತಹ ಒಬ್ಬ ವ್ಯಕ್ತಿ ಇವತ್ತು ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ. ಆ ಸಾಮ್ರಾಜ್ಯದ ದೊಡ್ಡ ಸಾಮ್ರಾಟನಾಗಿ ಮಿನುಗ್ತಾ ಇದ್ದಾರೆ. ಹಾಗಾದರೆ ಈ ತರಹದ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಜೀವಿಸೋದಕ್ಕೋಸ್ಕರ ಕೆಟ್ಟ ದಾರಿ ಹಿಡಿದಿರುವಂಥ ಅದೆಷ್ಟೋ ಯುವ ಪಡೆಗೂ ಕೂಡ ಪ್ರೇರಣೆಯಾಗಬೇಕು. ಮತ್ತು ಕೆಟ್ಟ ದಾರಿಯಿಂದಲೇ ಬದುಕೋದಕ್ಕೆ ಸಾಧ್ಯ ಅಂತ ತಿಳ್ಕೊಂಡಿರೋ ಕೆಲ ಮೂದೇವಿಗಳಿಗೂ ಕೂಡ ಕಷ್ಟಪಟ್ಟರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಜೀವಂತ ನಿದರ್ಶನ ಇವರು.